ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ. ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರಿ. ನಿರ್ಮೂಲನ ಅಂತ ಹೇಳಿಲ್ಲ, ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಬರೀ ನಾಯಿಗಳಲ್ಲ, ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ. ಎಲ್ಲ ನಾಗರಾವ್ ಎಲ್ಲ ಕಡೆ ಬೇಕು ಅದು. ಯಾವ ರೀತಿ ನೀವು ಯಾಕೆ ಮಾತಾಡ್ತೀರಿ? ನಾಯಿಗಳಿಗೆ ಬೊಬ್ಬೆ ಹಾಕ್ತಾರೆ, ನೀವ್ ಯಾಕೆ ಬೊಬ್ಬೆ ಹಾಕ್ತೀರಿ? ಕೂತ್ಕೊಳ್ಳಿ ಈಗ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಏನು ನಮ್ಮ ಬೆಂಗಳೂರಲ್ಲಿ ನನಗೆ ಮಾತ್ರ ಅಲ್ಲ, ಅನೇಕ MLAಗಳಿಗೂ ಕೂಡ ಈ ಸಮಸ್ಯೆ ಆಗಿದೆ. ಪಾಯಿಂಟ್ ಝೀರೋ ಅವರಿದು ಏನಾಗಿದೆ, ಬೀದಿ ನಾಯಿಗಳ ಬಗ್ಗೆ ಸುರೇಶ್ ಕುಮಾರ್ ಅವರು ಕೂಡ ಈ ವಿಷಯ ಎತ್ತಿದ್ರು. ಸುರೇಶ್ ಕುಮಾರ್ ಅವರು ಹೇಳ್ತಾ ಇದ್ರು, ಮನುಷ್ಯರಿಗಿಂತ ನಾಯಿಗಳಿಗೆ ಜಾಸ್ತಿ ಕಾನೂನು ಮತ್ತೆ ಅದಕ್ಕೆ ಜಾಸ್ತಿ ರಕ್ಷಣೆ ಆಗ್ಬಿಟ್ಟಿದೆ ಅಂತ. ಈಗೇನಾಗಿದೆ ಅಧ್ಯಕ್ಷರೇ, ಬೀದಿಯಲ್ಲಿರೋ ನಾಯಿಗಳ ಬಗ್ಗೆ ನಮ್ದೇನು ತೊಂದರೆ ಇರಲಿಲ್ಲ. ಆ ಬೀದಿ ನಾಯಿಗಳನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ಬಂದು ಲಿಫ್ಟಲ್ಲಿ ಮೇಲೆ ಹೋಗುವಂಥದ್ದು 20ನೇ ಫ್ಲೋರ್ಗೆ, ಮತ್ತೆ ಅಲ್ಲಿ ಮಕ್ಕಳನ್ನ ಕಚ್ಚುವಂಥದ್ದು, ಪಾರ್ಕಿಂಗಲ್ಲಿ ಆ ನಾಯಿಗಳು ಬಂದು ಮಲಗಿದಾಗ ವೆಹಿಕಲ್ಸ್ ಹತ್ತುವಂಥದ್ದು, ಇವೆಲ್ಲ ಸಮಸ್ಯೆ ಆಗಿದೆ. ಇದು ಒಂದು 2 ಕಡೆ ಆಗಿದೆ ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ. ಒಂದು ಸನ್ಸಿಟಿ ಅಪಾರ್ಟ್ಮೆಂಟ್ ಅಂತ ಸುಮಾರು ಒಂದು 600 ಮನೆ ಇದೆ. ಅದರಲ್ಲಿ ಒಂದು ಲೇಡಿ ಸೇರ್ಕೊಂಡಿದ್ದಾಳೆ, ನಾಯಿ ಪ್ರೇಮಿ. ನಾವು ನಾಯಿ ಪ್ರೇಮಿಗಳೇ, ನಾವು ಸಾಕೋತೀವಿ, ಅದಕ್ಕೆ ಏನ್ ಬೇಕೋ ನೋಡ್ಕೋತೀವಿ. ಆದ್ರೆ EMI ಏನು ಅಂದ್ರೆ ಬೀದಿಯಲ್ಲಿರೋ ನಾಯಿಗಳನ್ನ ಕಚ್ಚುವ ತನಕ ನಾಯಿ ಪ್ರೇಮಿ ಇಲ್ಲ ಕಾಂಪೌಂಡ್ ಒಳಗಡೆ ಕರ್ಕೊಂಡ್ಬಂದ್ಬಿಟ್ಟು ಎಲ್ಲರಿಗೂ ತೊಂದರೆ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇದಕ್ಕೆ BBMP ಅವರು ಕಂಪ್ಲೇಂಟ್ ಕೊಟ್ಟರು ಕೂಡ ಆಕ್ಷನ್ ಆಗಿಲ್ಲ. ಏನ್ ಗೊತ್ತಾ ಅಧ್ಯಕ್ಷ, ಇದನ್ನ ಬಿಟ್ರೆ ಹೀಗೆ ನಾಳೆ ಬೆಳಗ್ಗೆ ಇನ್ಯಾರ ಕೋತಿನ ತಗೊಂಡ್ಬಂದ್ ಸಾಕ್ತಾರೆ, ಇನ್ನೊಂದು ಹಸುನ ತಗೊಂಡು ಅಲ್ಲ, ಇದನ್ನ ಕಂಟೈನ್ ಆಗ್ಬೇಕು. ಏನು ಅಪಾರ್ಟ್ಮೆಂಟ್ ಕಾಂಪೌಂಡ್ ಒಳಗಡೆ ಎಲ್ಲ ಕರ್ಕೊಂಡ್ ಬರ್ತಾ ಇದಾರೆ, ಅದನ್ನ ತಕ್ಷಣ ಕಂಟೈನ್ ಮಾಡಿ ಹೊರಗಡೆ ತಗೊಂಡು ಹೋಗ್ಬೇಕು. ಅದನ್ನ ಸತೀಶ್ ರೆಡ್ಡಿ ಅವ್ರದ್ದು ಆ ಫ್ಲಾಟ್ ಅಲ್ಲಿ 500 ಜನ ಇದ್ದಾರೆ. ಈ ಅಮ್ಮ ಆಚೆ ಇರೋ ನಾಯಿನೆಲ್ಲ ಒಳಗಡೆ ತಂದಿರೋದೇ ಪ್ರಾಬ್ಲಮ್. ಅಲ್ಲಿ ಬರೋರಿಗೆಲ್ಲ ಕಚ್ಚೋದು, ಮಕ್ಕಳಿಗೆಲ್ಲ ತೊಂದರೆ ಕೊಡ್ತಾ ಇದೆ. ಈ ಅನುಭವ ನಿಮಗೂ ಆಗಿದೆ. ಈ ವಿಧಾನಸೌಧ ಸುತ್ತೂ 150 ನಾಯಿ ಇದೆ ಅಂತೇಳಿ ನೀವೇ ಆರೋಗ್ಯ ಸಚಿವರನ್ನ ಕರೆದಿದ್ರಿ ಮೀಟಿಂಗ್ಗೆ, ಚೀಫ್ ಸೆಕ್ರೆಟರಿ ಆರೋಗ್ಯ ಎಲ್ಲ ಮಾಡಿ ನಾಳೆನೆ ಎಲ್ಲ ನಿರ್ಮೂಲನ ಅಂದ್ರಿ. ನಿರ್ಮೂಲನ ಅಂತ ಹೇಳಿಲ್ಲ, ಅದಕ್ಕೆ ಗೌರವಪೂರ್ವಕವಾದ ಬದುಕು ಕೊಡಿ ಅಂತ ಹೇಳಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ನಿರ್ಮೂಲನ ಅಂತ ಹೇಳಿಲ್ಲ. ಪ್ರಾಣಿಗಳಿಗೆ ಕೂಡ ಬದುಕುವಂತ ಹಕ್ಕಿದೆ. ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಅದಕ್ಕೆ ಗೌರವಪೂರ್ವಕವಾದ ಬದುಕನ್ನು ಕೊಡುವ ವ್ಯವಸ್ಥೆ ಮಾಡುವ ಜವಾಬ್ದಾರಿ ಸರ್ಕಾರದ್ದು. ನಾಯಿಗಳ ಸಮಸ್ಯೆ ಆದ್ರೂ ಕೂಡ ಚೀಫ್ ಸೆಕ್ರೆಟರಿ, ಹೆಲ್ತ್ ಮಿನಿಸ್ಟರ್, ನಾನು ಸಭಾಪತಿ, ಇಡೀ ದೊಡ್ಡ ಮಟ್ಟದ ನಾವು ಸ್ಥಾನದಲ್ಲಿ ಇರುವವರು, ಅಧಿಕಾರಿಗಳು, ಮಂತ್ರಿಗಳು ಕೂತ್ಕೊಂಡು ಅತ್ಯಂತ ಸಣ್ಣ ಮಟ್ಟದ ನಾಯಿಗಳ ಬಗ್ಗೆ ಕಾಳಜಿ ವಹಿಸಿಕೊಂಡು ಚರ್ಚೆ ಮಾಡಿದ ಹೇಳಿಕೆ ಬಯಸ್ತೇನೆ. ಒಳ್ಳೇದು ನೀವು ಮಾಡ್ತಾ ಇರೋದು, ಒಳ್ಳೇದು. ಅದ್ರ ಬಗ್ಗೆ ಇಲ್ಲ. ಫ್ಲಾಟ್ ಅಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ, ಬೀದಿ ನಾಯಿ ಬೀದಿಯಲ್ಲಿ ಕೊಡ್ಲಿ. ಸಭಾಧ್ಯಕ್ಷರೇ, ಬರೀ ನಾಯಿಗಳಲ್ಲ, ವಿಧಾನಸೌಧಕ್ಕೆ ನಾಗರಾವು ಕೂಡ ಬಂದಿದೆ. ನಾಗರಾವ್ ಎಲ್ಲ ಕಡೆ ಬೇಕು ಅದು ಬೇಡ ಅಂತ ಹೇಳ್ಬೇಡಿ. ನಿಮ್ಮ ನಿಧಿಯನ್ನೆಲ್ಲ ಕಾಯುವುದೇ ಅದು. ಸಭಾಧ್ಯಕ್ಷ, ಈ ಬೀದಿ ನಾಯಿ ಹಾವಳಿ ಮಾತ್ರ ಸರಿ. ನಾಯಿಗಳ ಸಮಸ್ಯೆಯಲ್ಲಿ ನೀವ್ಯಾಕೆ ಇಲ್ಲಿ ಎದ್ದು ಮಾತಾಡ್ತೀರಿ? ಕೂತ್ಕೊಳ್ಳಿ, ನಗರ ಪ್ರದೇಶಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ದಯವಿಟ್ಟು ಅದಕ್ಕೆ ಏನಾದ್ರು ಒಂದು ಕಾನೂನು ಮಾಡ್ಬೇಕು ನೀವು. ಇಲ್ಲಾಂದ್ರೆ ಬೀದಿಲಿ ನಾಯಿಗಳ ಸಮಸ್ಯೆ ಹೆಚ್ಚಾಗಿದೆ. ಹೇಳಿದ್ರ ಸರ್, ನಾನು ಉತ್ತರ ಕೊಡ್ತಾರೆ. ಒಂದ್ ನಿಮಿಷ ಹೇಳ್ಬಿಡ್ತೀನಿ. ಹೋಗಿ ಸಭೆನೂ ಕೂಡ ಮಾಡಿದ್ವಿ, ಪೊಲೀಸ್ ಅವ್ರ ಕರೆದು ಕರೆದು ಸಭೆ ಮಾಡಿದೀವಿ. ಯಾವ ರೀತಿ ನೀವು ಯಾಕೆ ಮಾತಾಡ್ತೀರಿ? ನಾಯಿಗಳಿಗೆ ಬೊಬ್ಬೆ ಹಾಕ್ತಾರೆ, ನೀವ್ ಯಾಕೆ ಬೊಬ್ಬೆ ಹಾಕ್ತೀರಿ? ಕೂತ್ಕೊಳ್ಳಿ ಈಗ ಅಧ್ಯಕ್ಷರೇ, ಕೂತ್ಕೊಳ್ಳಿ. ಅವ್ರು ಮಾತಾಡ್ತಾರೆ ಸೀರಾ, ನೀವ್ ಯಾಕೆ ಮಾತಾಡ್ತೀರಿ? ಒಂದ್ ನಿಮಿಷ ಸರ್, ಇದು ಬೀದಿಯಲ್ಲಿ ಇದ್ಬಿಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇರ್ಲಿಲ್ಲ. ಕಾಂಪೌಂಡ್ ಒಳಗಡೆ ಕರ್ಕೊಂಡ್ ಬಂದು ಆ ಕಾರಿಡಾರ್ ಅಲ್ಲೆಲ್ಲ ನಾಯಿಗಳು, ಮನೆ 18ನೇ ಫ್ಲೋರ್ ಅಲ್ಲಿ. ಇದಕ್ಕೆ ಕಾನೂನು ನಮಗೂ ಗೊತ್ತಿದೆ. 2001ರಲ್ಲಿ ಏನ್ ಕಾನೂನು ಆಗಿದೆ, ಬೀದಿ ನಾಯಿಗಳಿಗೆ ಆಪರೇಷನ್ ಮಾಡಿ ಅಲ್ಲೇ ಬಿಡಬೇಕು ಅಂತ. ಆದ್ರೆ ಈ ಆಪರೇಷನ್ ಆಗಿರೋ ನಾಯಿಗಳನ್ನ, ಬೇರೆ ನಾಯಿಗಳನ್ನ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರೋಕೆ ಎಲ್ಲೂ ಕಾನೂನಲ್ಲಿ ಇಲ್ಲ. ಕರೆಕ್ಟ್ ಸತೀಶ್, ಅಪಾರ್ಟ್ಮೆಂಟ್ಗೆ ಪರ್ಮಿಷನ್ ಕೊಡೋರು ಯಾರು? ಇದಕ್ಕೆ ಬಿಬಿಎಂಪಿ ಅಲ್ಲ, ಬಿಬಿಎಂಪಿಗೆ ಸೂಕ್ತ ಮಾಹಿತಿ ಕೊಟ್ಟು ಬಿಬಿಎಂಪಿ ಅವರು ಮತ್ತೆ ಅಲ್ಲಿ ಪೊಲೀಸು. ಸರ್, ಈ ಅಮ್ಮ ಏನ್ ಮಾಡಿದಾಳೆ, ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ, ಒಂದೇ ಒಂದು ಸೆಕೆಂಡ್ ಸರ್. ಇದನ್ನ ಹೋಗಿ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರೆ, ಪಕ್ಕದ ಮನೆಯವರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರೆ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಸರ್ ಆ ನಾಯಿ ಸಾಕುವಂತವಳು. ಈ ಪ್ರಾಬ್ಲಮ್ ಈ ತರ ಇದೆ. ಒಂದು ಅಪಾರ್ಟ್ಮೆಂಟ್ ಸಮಸ್ಯೆ ಎಲ್ಲ ಕಡೆ ಹಾಗೆ ಆಗ್ತಾ ಇದೆ ಅಧ್ಯಕ್ಷ. ಇದು ಸಣ್ಣದು ಅನ್ಸ್ಬೋದು, ನಮ್ಗೆ ನಗ್ಬೋದು.
ಆದ್ರೆ ದಿನನಿತ್ಯ ಅನುಭವಿಸ್ತಾರೆ. ಬೆಳಗ್ಗೆ ವಾಕಿಂಗ್ ಹೋಗೋರ ಹೌದು, I understand. ಇವೆಲ್ಲ ಸಮಸ್ಯೆ ಜಾಸ್ತಿ ಇದೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ ಇದನ್ನ ಕಂಟೈನ್ ಮಾಡುವಂತದ್ದು ಮತ್ತೆ ಇದನ್ನ ಎಲ್ಲಾದ್ರೂ ಒಂದತ್ರ ಸಂರಕ್ಷಣೆ ಮಾಡುವಂತ ಜಾಗ ಮಾಡಬೇಕು ಬಿಬಿಎಂಪಿ. ಅದೇ ನಮಗೆ BBMP election ಗಳು ಇಲ್ಲಿ ಚರ್ಚೆ ಮಾಡಲಾಗ್ತದೆ ಅದನ್ನು. ಅಲ್ಲ, ಇದಕ್ಕೆ 5 ಕೋಟಿ ರೂಪಾಯಿ ಕೂಡ ಬಜೆಟ್ ಅಲ್ಲಿ ದುಡ್ಡು ಕೂತ್ಕೊಳ್ಳಿ, ಮಾತಾಡಿ ಮುಗಿಸಿ. ಕೆಲಸನೇ ಮಾಡೋದಿಲ್ಲ. ಆಯ್ತು ಸತೀಶ್ ರೆಡ್ಡಿ. ಇದು ಸಭಾಧ್ಯಕ್ಷರೇ, ಈಗ ಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರು ಬಹಳ ಪವರ್ಫುಲ್ MLA. ಅಲ್ಲಿ ಏನು ಅವ್ರು ಗೊತ್ತಿಲ್ಲದೇನೆ ಯಾರು ಒಂದು ನಾಯಿ ಕೂಡ ಅಲಾಡಕ್ಕಾಗಲ್ಲ. ಸರ್, ಐ ಆಮ್ ಪಾಯಿಂಟ್ ಆಫ್ ಆರ್ಡರ್. ಅವ್ರಿಗೆ ಗೊತ್ತಿಲ್ಲದೆ ನಾ ಹೆಂಗ್ ಬಂತದ್ದು ಸ್ಪಷ್ಟ ಮಾಡ್ಬೇಕು. ನೀವು ಯಾರು ಬರಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿ ಮತ್ತೆ ಹೆಂಗ್ ಬಂತು ನೀವು ಹೇಳ್ಬೇಕಲ್ಲ ಸರ್ಕಾರ. ಮಾನ್ಯ ಸಭಾಧ್ಯಕ್ಷ, ಇದು ಖಂಡಿತ ಅವರ 0 ಅವರ್ ಏನು ಅವರು ವಿಷಯ ತಗೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾವು ಕೂಡ ಹೇಳ್ತೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.